Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಅಂತ ಹೇಳಿದರೆ CS, EMS, CS ಎಲ್ಲರಿಗೂ ಒಂದೇ ರೀತಿಯಲ್ಲಿ ಉಪಕಾರ ಆಗುವ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ನ ಫೈನಲ್ ಸ್ಟೆಪ್ ಆದ ಡಿಸಲ್ಯೂಷನ್ ಆಫ್ ಫರ್ಮ್ ಎಂಬ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಡಿಸಲ್ಯೂಷನ್ ಆಫ್ ಫರ್ಮ್ ಇದೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದೆ. ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್. ಇದರ ಬಗ್ಗೆ A to Z ಡೀಟೇಲ್ಸ್ ನಾವು ವಿಡಿಯೋನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಾನ್ಸೆಪ್ಟ್ ಅಂತ ಹೇಳೋದು ಡಿಸಲ್ಯೂಷನ್ ಆಫ್ ಫರ್ಮ್. ಈ ಡಿಸಲ್ಯೂಷನ್ ಅಂತ ಹೇಳೋದು ದಟ್ ದ ಮೀನಿಂಗ್ ಆಫ್ ಡಿಸಲ್ಯೂಷನ್ ಕೊನೆ, ದ ಲಾಸ್ಟ್ ಅಂತ ಹೇಳ್ತೀವಿ. ಅದು ಮನುಷ್ಯನಿಗೆ ಮರಣ, ಅದೇ ರೀತಿಯಲ್ಲಿ ಒಂದು ಆರ್ಗನೈಸೇಷನ್ಗೆ ಡಿಸಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಗೊತ್ತಿದೆ, ಸೆಕ್ಷನ್ ನಂಬರ್ 4 ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ ನಾವು ಕಲಿಯೋ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಈಸ್ ಅನ್ ಅಸೋಸಿಯೇಷನ್ ಆಫ್ ಪಾರ್ಟ್ನರ್ಸ್. ಇಫ್ ದೇರ್ ಆರ್ ನೋ ಪಾರ್ಟ್ನರ್ಸ್ ದೇರ್ ಇಸ್ ನೋ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಲ್ಲಿ ಎರಡು ರೀತಿಯ ಡಿಸಲ್ಯೂಷನ್ಸ್ ಇದೆ. ಸೊ ಇಲ್ಲಿ ನಾವು ಜಸ್ಟ್ ಹೆಡ್ಡಿಂಗ್ ಅಂತ ನೋಡುವಾಗ ನಾವೆಲ್ಲ ರೀತಿಯಲ್ಲಿ ಕಲಿಯೋದು ಡಿಸಲ್ಯೂಷನ್ ಆಫ್ ಫರ್ಮ್. ಸೆಕ್ಷನ್ ನಂಬರ್ 39 ವಿಲ್ ರೀಡ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ಅ ಫರ್ಮ್ ಈಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಫ್ ಯು ಆರ್ ಟೇಕಿಂಗ್ ಅನ್ ಎಕ್ಸಾಂಪಲ್, ದೇರ್ ಆರ್ 4 ಪಾರ್ಟ್ನರ್ಸ್. 4 ಪಾರ್ಟ್ನರ್ಸ್ ಇದ್ದಾರೆ, A, B, C ಆ್ಯಂಡ್ D ಅಂತ 4 ಪಾರ್ಟ್ನರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ D ಅಂತ ಹೇಳುವ ಪಾರ್ಟ್ನರ್ ತೀರಿ ಹೋದ. ಓಕೆ, ಆಟೋಮೆಟಿಕ್ ಏನಾಗುತ್ತೆ, ಇನ್ನು 4 ಇಲ್ಲ, ಇನ್ನು 3 ಜನ ಮಾತ್ರ ಇದ್ದಾರೆ. ಸೊ ಇಲ್ಲಿ 2 ಆಪ್ಷನ್ಸ್ ಇದೆ. ಒಂದ A, B, C ಹೇಳ್ತಾರೆ D ಈಗ ಇಲ್ಲ, ಸೊ ವಿಲ್ ಸ್ಟಾಪ್ ದ ಬಿಸ್ನೆಸ್. ಇಫ್ ದೇ ಸ್ಟಾಪ್ ದ ಬಿಸ್ನೆಸ್, that is called as dissolution of firm. That is called as dissolution of firm. If they decided to continue, ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡುವ ಆ ಥರ ಇದ್ರೆ, that is called as dissolution of partnership. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಸ್ಟಾಪ್ ಆಗಲ್ಲ. ವೆನ್ A, B, C ಮತ್ತೆ D ಮಧ್ಯೆ ಇರುವ ರಿಲೇಶನ್ಶಿಪ್ ಯಾವಾಗ ಕೊನೆಗೊಳ್ಳುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಆದರೆ A, B, C, D 4 ಜನರ ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ A and B and there is no relation between B and C. In that situation that is called as dissolution of firm. ಇಲ್ಲಿ ರಿಲೇಷನ್ ಅಂತ ಹೇಳೋದು ಆ ಥರ ಅಲ್ಲ, ಬಿಸ್ನೆಸ್ ಎಂಟೈರ್ಲಿ ಸ್ಟಾಪ್ ಮಾಡೋದು. ಬಿಸ್ನೆಸ್ ಎಂಟೈರ್ಲಿ ಸ್ಟಾಪ್ ಮಾಡಿದರೆ ಇಲ್ಲಿ A ಯು ಇಲ್ಲ, B ಯು ಇಲ್ಲ, C ಯು ಇಲ್ಲ, ಯಾರೂ ಇಲ್ಲ. ಆದರೆ D ಮಾತ್ರ ಇಲ್ಲ, ಬಾಕಿ ಎಲ್ಲರೂ ಈಗಲೂ ಇದ್ದಾರೆ ಅಂತ ಹೇಳಿದರೆ ದ್ಯಾಟ್ ಈಸ್ ಜಸ್ಟ್ ಅವರ ಮಧ್ಯೆ ಇರುವ ರಿಲೇಶನ್ಶಿಪ್ ಮಾತ್ರ ಕೊನೆಗೊಳ್ಳುತ್ತೆ ಹೊರತು ಬಿಸ್ನೆಸ್ ಯಾವುದೇ ರೀತಿಯಲ್ಲಿ ಕೊನೆಗೊಳ್ಳಲ್ಲ. ಓಕೆ, ಮುಂದೆ ಓದುವ. ಬಟ್ ಓನ್ಲಿ 1 or more ಪಾರ್ಟ್ನರ್ಸ್ ರಿಟೈರ್ಸ್. ಇಲ್ಲಿ ನಮ್ಮ ಎಕ್ಸಾಂಪಲ್ ಡಿ ಮಾತ್ರ ತೀರಿ ಹೋದ, ಈಗ ಅವನಿಗೆ ರಿಟೈರ್ ಆಗ್ಬೋದು, ಹೋಗ್ಬೋದು, ಏನಾಗಿರ್ಬೋದು, ವಾಲಂಟರಿಲಿ ಹೋಗ್ಬೋದು. ಆರ್ ಬಿಕಮ್ಸ್ ಇನ್ಕ್ಯಾಪಾಸಿಟೆಡ್, ಡೆತ್ ಆರ್ ಇನ್ಸಾಲ್ವೆನ್ಸಿ ಆರ್ ಇನ್ಸ್ಯಾನಿಟಿ ಮೀನ್ಸ್ ಅನ್ಸೌಂಡ್ ಮೈಂಡ್ ಎಲ್ಲ ಆದರೂ ಏನಾಗುತ್ತೆ, ಅವರ ಮಧ್ಯೆ ಇರೋ ಮೀನ್ಸ್ ಒಬ್ಬರಿಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಸೊ ದ ರಿಲೇಷನ್ ಬಿಟ್ವೀನ್ ಸಚ್ ಎ ಪಾರ್ಟ್ನರ್, ನಮ್ಮ ಸಚ್ ಎ ಪಾರ್ಟ್ನರ್ ಯಾರು, ಡಿ ಆ್ಯಂಡ್ ಅದರ್ ಪಾರ್ಟ್ನರ್ಸ್ A, B, C ಮಧ್ಯೆ ರಿಲೇಶನ್ಶಿಪ್ ಕೊನೆಗೊಳ್ಳುತ್ತೆ. ರೆಸ್ಟ್ ಮೇ ಕಂಟಿನ್ಯೂ. ಇಟ್ ಮೀನ್ಸ್ ನಮ್ಮ ಬಿಸ್ನೆಸ್ ಅಲ್ಲಿ ಯಾರು ಬಿಸ್ನೆಸ್ ಕಂಟಿನ್ಯೂ ಮಾಡೋದು, A, B, C ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರೆ, D ಆ ಬಿಸ್ನೆಸ್ ಅಲ್ಲಿ ಇಲ್ಲ. ಇನ್ ಸಚ್ ಕೇಸಸ್ ಬಿಸ್ನೆಸ್ ಕ್ಲೋಸ್ ಮಾಡ್ತಾರಾ? ಇಲ್ಲ. ಬಿಸ್ನೆಸ್ ನೇಮ್ ಚೇಂಜ್ ಮಾಡ್ಬೋದು, ಆದರೆ ಬಿಸ್ನೆಸ್ ಯಾವ ಥರ ಇರುತ್ತೆ, ಬಿಸ್ನೆಸ್ ಅದೇ ಥರ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ದೇರ್ ಈಸ್ ನೋ ಡಿಸಲ್ಯೂಷನ್ ಆಫ್ ಫರ್ಮ್. ದೇರ್ ಇಸ್ ನೋ ಡಿಸಲ್ಯೂಷನ್ ಆಫ್ ಫರ್ಮ್. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಯರಾ? ಇಲ್ಲಿ ದ ಪರ್ಟಿಕ್ಯುಲರ್ ಪಾರ್ಟ್ನರ್, ನಮ್ಮ ಪರ್ಟಿಕ್ಯುಲರ್ ಪಾರ್ಟ್ನರ್ ಯಾರು, ಡಿ ಗೋಸ್ ಔಟ್, ಬಟ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಇಲ್ಲಿ ನಮ್ಮ ಎಕ್ಸಾಂಪಲ್ ಅಲ್ಲಿ ಯಾರು, ರಿಮೈನಿಂಗ್ ಪಾರ್ಟ್ನರ್ಸ್ A, B, C ಪಾರ್ಟ್ನರ್ಸ್ ಮೇ ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಇಟ್ ಈಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್ ಆಫ್. ಏನು ಅಲ್ಲಿ ಡಿಸಲ್ಯೂಷನ್ ಎಂಬ ಮಾತು ಬರುತ್ತೆ, ಪಾರ್ಟ್ನರ್ಸ್ ಕಂಟಿನ್ಯೂ ಮಾಡಿದ್ರು ಡಿಸಲ್ಯೂಷನ್ ಇರುತ್ತೆ, ಎಂಟೈರ್ಲಿ ಕ್ಲೋಸ್ ಮಾಡಿದ್ರು ಡಿಸಲ್ಯೂಷನ್ ಇರುತ್ತೆ. ಅವ ಯಾವ ಡಿಸಲ್ಯೂಷನ್ ಅಂತ ಹೇಳೋದು ಇಂಪಾರ್ಟೆಂಟ್. ಈಗ ಎಲ್ಲರೂ ಹೋದ್ರೆ ಡಿಸಲ್ಯೂಷನ್ ಆಫ್ ಫರ್ಮ್, ಒಬ್ರು ಮಾತ್ರ ಹೋಗಿ ಬಾಕಿ ಒಬ್ರು ಬಿಸ್ನೆಸ್ ಕಂಟಿನ್ಯೂ, ಇದು 2 ಪಾರ್ಟ್ನರ್ಸ್ ಇರುವಾಗ ನಡೆಯಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ A and B ಮಾತ್ರ ಇದೆ, B ತೀರಿ ಹೋದ್ಮೇಲೆ A ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 ಪಾರ್ಟೀಸ್. ಕ್ಲಿಯರ್? ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ದ ಡಿಸಲ್ಯೂಷನ್ ಆಫ್ ದ ಫರ್ಮ್, whole the firm is dissolved. The entire firm is dissolved. There is no such kind of firm. ಯಾವುದೇ ಫರ್ಮ್ ಇಲ್ಲ, ಎಲ್ಲ ಬಿಸ್ನೆಸ್ ಕ್ಲೋಸ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಮಗೆ ನೋಡುವ, ನಾವೊಂದು ಡಿಫರೆನ್ಸಿಗೆ ಅರೇಂಜ್ ಮಾಡಿದ್ದೀವಿ. ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಫರ್ಮ್ ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದೊಂದು ಕಲ್ತಿದ್ಕೊಂಡ್ರೆ ನಿಮಗೆ ಅದನ್ನು ಡಿಫರೆನ್ಸ್ ಕರೆಕ್ಟಾಗಿ ಬರೀಬೋದು. ಡಿಫರೆನ್ಸ್ ಬರುವಾಗ ಒಂದು ಸ್ಟ್ರಕ್ಚರ್ ಇದೆ. ಆಲ್ವೇಸ್ ದೇ ಶುಡ್ ಬಿ ಸೀರಿಯಲ್ ನಂಬರ್ ಆ್ಯಂಡ್ ದೇ ಶುಡ್ ಬಿ ದ ಬೇಸಿಸ್ ಆಫ್ ಡಿಫರೆನ್ಸ್. ಯಾವುದರ ಬೇಸ್ ಮೇಲೆ ನೀವು ಡಿಫರೆನ್ಸ್ ಮಾಡ್ತೀರಾ, ಆ್ಯಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇಷ್ಟು ನೀವು ಕರೆಕ್ಟಾಗಿ ಏನೋ ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟಾ? ಎಸ್. ನೆಕ್ಸ್ಟ್ ನಮಗೆ ನೋಡುವ ಡಿಫರೆನ್ಸ್ ಬಿಟ್ವೀನ್. ಫಸ್ಟ್ ಡಿಫರೆನ್ಸ್ ಏನು, ಫಸ್ಟ್ ಒನ್ ಕಂಟಿನ್ಯೂಷನ್ ಆಫ್ ಬಿಸ್ನೆಸ್.
ಎಂಟೈರ್ಲಿ ಫರ್ಮ್ ಕ್ಲೋಸ್ ಮಾಡೋದು ಯಾವುದು ಡಿಸಲ್ಯೂಷನ್ ಆಫ್ ಫರ್ಮ್. ಬಿಸ್ನೆಸ್ ಕಂಟಿನ್ಯೂ ಇರುತ್ತಾ? ಇಲ್ಲ. ಇಟ್ ಇನ್ವಾಲ್ವ್ಸ್ ಡಿಸ್ಕಂಟಿನ್ಯೂಷನ್ ಆಫ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್. ಡಿಸ್ಕಂಟಿನ್ಯೂಷನ್, ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ಇರಲ್ಲ. ಆದರೆ ಇಲ್ಲಿ ಬಿಸ್ನೆಸ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಡಿ ಮಾತ್ರ ತೀರಿ ಹೋಗಿದ್ದಾನೆ, ಬಾಕಿ ಎಲ್ಲರೂ ಅದೇ ರೀತಿ ಇಲ್ಲ. ಆದರೆ ದೇರ್ ಇಸ್ ನೋ, ಇಟ್ ಡಸ್ ನಾಟ್ ಎಫೆಕ್ಟ್ ದ ಕಂಟಿನ್ಯೂಷನ್ ಆಫ್ ದ ಬಿಸ್ನೆಸ್. ಯಾವುದೇ ರೀತಿಯಲ್ಲಿ ಬಿಸ್ನೆಸ್ಗೆ ಎಫೆಕ್ಟ್ ಆಗಲ್ಲ. ಇಲ್ಲಿ ಏನು ಮಾತ್ರ ನಡೆಯುತ್ತೆ? ಓನ್ಲಿ ದ ರೀಕಾನ್ಸ್ಟಿಟ್ಯೂಷನ್ ಮಾತ್ರ ನಡೆಯುತ್ತೆ. ರೀಅರೇಂಜ್ಮೆಂಟ್ ಯಾರ ಮಧ್ಯೆ? ಈಗ ABCD ಮೊದಲಿದ್ರು, ಈಗ ABC ಮಾತ್ರ. ಸೆಕೆಂಡ್ ಒನ್ ವೈಂಡಿಂಗ್ ಅಪ್. ಈ ವೈಂಡಿಂಗ್ ಅಪ್ ಅಂತ ಹೇಳೋದು ಡಿಸಲ್ಯೂಷನ್ಗೂ ಡಿಫ್ರೆನ್ಸ್ ಇದೆ. ವೈಂಡಿಂಗ್ ಅಪ್ ಇಸ್ ಜಸ್ಟ್ ಬಿಫೋರ್ ಸ್ಟೆಪ್ ಫಾರ್ ಡಿಸಲ್ಯೂಷನ್. ನಾವು ಈ ವೈಂಡಿಂಗ್ ಅಪ್ ಸ್ಟೆಪ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅಸೆಟ್ ಎಲ್ಲ ಸೇಲ್ ಮಾಡ್ತೀವಿ, ಹಣ ಎಲ್ಲ ತೆಗೊಂಡು ನಾವು ಯಾರಿಗೆಲ್ಲ ಕೊಡ್ಲಿಕ್ಕಿದೆ, ಕ್ರೆಡಿಟರ್ಸಿಗೆಲ್ಲ ಕೊಡ್ಲಿಕ್ಕಿದ್ರೆ ಕ್ರೆಡಿಟ್ ಎಲ್ಲ ನಾವು ಸೆಟ್ಲ್ ಆಫ್ ಮಾಡಿ ಲಯಬಿಲಿಟೀಸ್ ಎಲ್ಲ ನಾವು ಪೇ ಆಫ್ ಮಾಡ್ತೀವಿ. ದಾಟ್ ಸ್ಟೆಪ್ ಈಸ್ ಕಾಲ್ಡ್ ಆಸ್ ವೈಂಡಿಂಗ್ ಅಪ್ ಅಂತ ಹೇಳೋದು. ಇಲ್ಲಿ ನೋಡುವ, ಇಟ್ ಇನ್ವಾಲ್ವ್ಸ್ ಅ ವೈಂಡಿಂಗ್ ಅಪ್. ಫರ್ಮ್ ಅಲ್ಲಿ ನಾವೇನು ಮಾಡ್ತೀವಿ? ಫರ್ಮ್ ಇನ್ನಿಲ್ಲ, ಬಿಸ್ನೆಸ್ ಕ್ಲೋಸ್ ಮಾಡ್ತಿದ್ದೀವಿ. ಬಿಸ್ನೆಸ್ ಕ್ಲೋಸ್ ಮಾಡುವಾಗ ನಾವೇನು ಮಾಡಬೇಕು? ಅಸೆಟ್ ಎಲ್ಲ ಸೇಲ್ ಮಾಡಿ ನಮಗೆ ಸಿಗಬೇಕಾದ ಹಣ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೆಲ್ಲ ಕೊಡ್ಲಿಕ್ಕುಂಟೋ ಅವರಿಗೆಲ್ಲ ನಾವು ಕೊಡಬೇಕು. Realization, it means sale of assets and settlement of liabilities. ಆದ್ರೆ ಇಲ್ಲಿ ನಾವೇನು ಮಾಡ್ತೀವಿ? ಸೇಲ್ ಮಾಡಲ್ಲ, ಓನ್ಲಿ ರೀಕಾನ್ಸ್ಟಿಟ್ಯೂಷನ್. ನಾವು ಬಿಸ್ನೆಸ್ ಕ್ಲೋಸ್ ಮಾಡ್ತೀವ? ಇಲ್ಲ. ಇಲ್ಲಿ ಏನು ಮಾಡ್ತೀವಿ ನಾವು? ರಿವ್ಯಾಲ್ಯೂಯೇಷನ್. ಯಾಕೆ ಸರ್ ರಿವ್ಯಾಲ್ಯೂಯೇಷನ್ ಮಾಡಬೇಕು? ನಾವು ಕಲ್ತಿದ್ದೀವಿ, ವೆನ್ ಎ ಪಾರ್ಟ್ನರ್ಸ್ ಗೋಸ್ ಔಟ್, ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಮಾಡಬೇಕು? ಅಸೆಟ್ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿ, ಟೋಟಲ್ ಲಯಬಿಲಿಟೀಸ್ನು ವ್ಯಾಲ್ಯೂಯೇಷನ್ ಮಾಡಿ, ಒಂದೊಂದು ಪಾರ್ಟ್ನರ್ಸಿಗೆ ಎಷ್ಟೆಷ್ಟು ಶೇರ್ ಬರುತ್ತಾ ಅವರ ಶೇರ್ ಕೊಟ್ಟು ಮಾತ್ರ ಅವರನ್ನು ಹೊರಗಡೆ ಬಿಡಬೇಕು. ಈಗ ಒಬ್ಬರು ತೀರಿ ಹೋದ್ರೆ ಅವರ ಫ್ಯಾಮಿಲಿಗೆ ಅದನ್ನು ಕೊಡಬೇಕು. ಕ್ಲಿಯರ್? ದಟ್ಸ್ ವೈ ವಿ ಆರ್ ಡೂಯಿಂಗ್ ದ ರಿವ್ಯಾಲ್ಯೂಯೇಷನ್. ನೆಕ್ಸ್ಟ್, ಆರ್ಡರ್ ಆಫ್ ದ ಕೋರ್ಟ್. ಇದು ಕ್ಲಿಯರ್ ಆಗಬೇಕಿದ್ರೆ ನಾವು ಡಿಸಲ್ಯೂಷನ್ ಬೈ ದ ಆರ್ಡರ್ ಆಫ್ ದ ಕೋರ್ಟ್ ಅಂತ ಕಾನ್ಸೆಪ್ಟ್ ಇದೆ, ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಹೇಗೂ ನಾವು ಡಿಸ್ಕಸ್ ಮಾಡೋ, ಎ ಫಾರ್ಮ್ ಮೇ ಬಿ ಡಿಸಾಲ್ವ್ ಬೈ ದ ಆರ್ಡರ್ ಆಫ್ ದ ಕೋರ್ಟ್. ನಿಮಗೆ ಏನು ವಾಲಂಟರಿ ನಿಮಗೆ ಬಿಸ್ನೆಸ್ಸೇ ಕ್ಲೋಸ್ ಮಾಡ್ಬೋದು. ಕೆಲವೊಂದು ಟೈಮಲ್ಲಿ ಕೋರ್ಟ್ ಆರ್ಡರ್, ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ನರ್ಶಿಪ್ ಆಮೇಲೆ 4 ಪಾರ್ಟ್ನರ್ಸ್ ಇದ್ದಾರೆ. ಆಕ್ಟಿವ್ ಪಾರ್ಟ್ನರ್ ಮ್ಯಾಂಡೇಟ್ಲಿ ಏನು ಮಾಡ್ತಾ ಇದ್ದಾನೆ? ಮಿಸ್ಕಂಡಕ್ಟ್, ಫ್ರಾಡುಲೆಂಟ್ ಆಕ್ಟಿವಿಟಿ ಮಾಡ್ತಾನೆ ಇರ್ತಾನೆ. ಬಾಕಿ ಪಾರ್ಟ್ನರ್ಸ್ ಹೇಳಿದ್ರೆ ಅವನು ಕೇಳಲ್ಲ. ಸೊ ಏನು ಮಾಡ್ತಾರೆ? ರಿಮೈನಿಂಗ್ ಪಾರ್ಟ್ನರ್ಸ್ ಹೋಗಿ ಕೋರ್ಟಲ್ಲಿ ಕೇಸ್ ಕೊಡ್ತಾರೆ. ಆಗ ಕೋರ್ಟ್ ಏನು ಹೇಳುತ್ತೆ? ಈ ಬಿಸ್ನೆಸ್ ಮುಂದೆ ಹೋಗೋದು ಬೇಡ, ಎಂಟೈರ್ಲಿ ಬಿಸ್ನೆಸ್ ಕ್ಲೋಸ್ ಮಾಡಿ. ಆ ಥರ ಇದ್ರೆ ದ ಫರ್ಮ್ ಮೇ ಬಿ ಕ್ಲೋಸ್ಡ್ ಬೈ ದ ಆರ್ಡರ್ ಆಫ್ ದ ಕೋರ್ಟ್. ದಟ್ ಮೇ ಬಿ, ಇಟ್ಸ್ ನಾಟ್ ಮ್ಯಾಂಡೇಟರಿ. ಆದರೆ ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇಲ್ಲ. ಇವರನ್ನು ಆ್ಯಡ್ ಮಾಡಬೇಕು, ಈ ಮೈನರನ್ನು ಆ್ಯಡ್ ಮಾಡಿ, ಅಥವಾ ಈ ಮೈನರನ್ನು ತೆಗೆದು ಬಿಡಿ, ಅಥವಾ ನೀವೇನು ಮಾಡಬೇಕು ಒಬ್ಬರನ್ನು ಆ್ಯಡ್ ಮಾಡಿ, ಅದು ಏನು ಹೇಳೋಕ್ಕೆ ಕೋರ್ಟಿಗೆ ಅಧಿಕಾರ ಇಲ್ಲ. ದಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಇಟ್ ಈಸ್ ನಾಟ್ ಆರ್ಡರ್ಡ್ ಬೈ ದ ಕೋರ್ಟ್. ನೆಕ್ಸ್ಟ್ ಒನ್, ಪಾರ್ಟ್ನರ್ಶಿಪ್ ಫರ್ಮೇ ಇಲ್ಲ ಅಂದರೆ ಏನಿಲ್ಲ? ಪಾರ್ಟ್ನರ್ಸ್ ಇಲ್ಲ. ಇಟ್ ಮೀನ್ಸ್ ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಮಾಡಿದರೆ ಇಟ್ ನೆಸೆಸರಿಲಿ ಇನ್ವಾಲ್ವ್ಸ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಆದ್ರೆ ಇಲ್ಲಿ ಏನು? ಒಬ್ಬ ತೀರಿ ಹೋದ್ಮೇಲೆ ಅವರಿಗೆ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡದನೇ ಇರ್ಬೋದು. ಅವರು ಹೋದ್ರೆ ಕೆಲವೊಮ್ಮೆ ಕ್ಲೋಸ್ ಮಾಡ್ತಾರೆ. ಇಟ್ಸ್ ನಾಟ್ ಮ್ಯಾಂಡೇಟರಿ, ಬಟ್ ಆಸ್ ಪರ್ ದ ಲೋ ನಾವು ಹೇಳೋದು, ಒಬ್ಬ ಪಾರ್ಟ್ನರ್ ತೀರಿ ಹೋದ್ರೆ ಏನಾಗುತ್ತೆ? ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಬಟ್ ದೇ ಆರ್ ಇಂಟ್ರೆಸ್ಟೆಡ್, ದೇ ಕ್ಯಾನ್ ಕಂಟಿನ್ಯೂ ದ ಬಿಸ್ನೆಸ್. ಲಾಸ್ಟ್ ಒನ್, ಫೈನಲ್ ಕ್ಲೋಸರ್ ಆಫ್ ದ ಬುಕ್ಸ್. ಈ ಕ್ಲೋಸರ್ ಆಫ್ ದ ಬುಕ್ಸ್ ಅಂತ ಹೇಳಿದ್ರೆ ಈಗ ಮಡ್ಚಿಡೋದಲ್ಲ. ಕ್ಲೋಸರ್ ಅಂತ ಹೇಳೋದು ಹೊಸ ಟ್ರಾನ್ಸಾಕ್ಷನ್ಸ್ ಆ್ಯಡ್ ಮಾಡಲ್ಲ. ದಟ್ ಈಸ್ ಕಾಲ್ಡ್ ಅಸ್ ಕ್ಲೋಸರ್ ಆಫ್ ದ ಬುಕ್ಸ್ ಅಂತ ಹೇಳೋದು. ನಾವೀಗ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಲೋಸ್ ಮಾಡಿದರೆ ಇನ್ನು ಹೊಸ ಟ್ರಾನ್ಸಾಕ್ಷನ್ಸ್ ನಾವು ಎಂಟರ್ ಮಾಡಲ್ಲ. ಆಲ್ರೆಡಿ ಎಂಟರ್ ಮಾಡಿದ ಟ್ರಾನ್ಸಾಕ್ಷನ್ಸ್ ನಾವು ಕಂಪ್ಲೀಟ್ ಮಾಡೋದಷ್ಟೇ. ಸೊ ಇಟ್ ಇನ್ವಾಲ್ವ್ಸ್ ಫೈನಲ್ ಕ್ಲೋಸರ್. ಇನ್ನು ಹೊಸ ಟ್ರಾನ್ಸಾಕ್ಷನ್ಸ್ ಎಂಟರ್ ಮಾಡಲ್ಲ, ಯಾಕಂದ್ರೆ ಬಿಸ್ನೆಸ್ ಇಲ್ಲ. ಆದ್ರೆ ಇಲ್ಲಿ ಬಿಸ್ನೆಸ್ ಇನ್ನೂ ಇದೆ, ನಾವು ಫೈನಲ್ ಕ್ಲೋಸ್ ಮಾಡಲ್ಲ, ಬಿಸ್ನೆಸ್ ಎಂಟರ್ ಮಾಡ್ತೀವಿ. ಇನ್ನು ನಾವು ಸಾಧಾರಣ ಬಿಸ್ನೆಸ್ ಯಾವ ಥರ ಇದೆಯೋ ಅದೇ ರೀತಿ ಮುಂದೆ ಹೋಗುತ್ತೆ. ಇಟ್ ಡಸ್ ನಾಟ್ at all involve the final closure of the books of account of the firm. These are the difference. ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ CSE MS CSE ಇದು ಲೋ ಕ್ಲಾಸಸ್ ನಿಮಗೆ ಬೇಕಿದೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ನಡದಲ್ಲೇ ನಾವು ಕೊಡ್ತಿದ್ದೀವಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಕೋರ್ಸನ್ನು ಮಾಡ್ತಾ ಇದ್ದಾರೆ ಅವರಿಗೂ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು CSE MS CSE ಎಲ್ಲ ಅಪ್ಡೇಟ್ಸ್ ಆ್ಯಂಡ್ ಕ್ಲಾಸಸ್ ಈ ಒಂದು ಚಾನಲ್ ಕೊಡ್ತಿದ್ದೀವಿ. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.